ನಮಸ್ಕಾರ ಸ್ನೇಹಿತರೆ, ನಾಳೆ ಅಂದರೆ ಆಗಸ್ಟ್ 15, 2026 ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ಬನ್ನಿ. ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಫಲ ಸಿಗೋದಿಲ್ಲ. ನನ್ನ ಜೀವನ ಯಾಕೆ ಈ ಥರ ಆಗ್ತಾ ಇದೆ, ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೆಟ್ಟ ಸಮಯ ಶಾಶ್ವತ ಅಲ್ಲ, ಹಾಗೆ ಒಳ್ಳೆ ಸಮಯ ಕೂಡ ಬಂದೇ ಬರುತ್ತೆ. ಹಾಗಾದರೆ ಆಗಸ್ಟ್ 15ರಂದು ಯಾವ ರಾಶಿಗೆ ಅದೃಷ್ಟ, ಯಾವ ಬಣ್ಣ ಹಾಕ್ಕೊಳ್ಬೇಕು ಮತ್ತು ಯಾವ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಶುಭವಾಗುತ್ತೆ ಅಂತ ತಿಳಿಯೋಣ ಬನ್ನಿ. ಮೊದಲನೆಯದು ಮೇಷರಾಶಿ. ಮೇಷರಾಶಿಯವರೇ, ನೀವು ತುಂಬ ಧೈರ್ಯವಾಗಿ ಮುಂದೆ ಹೋಗೋರು. ಆದರೆ ಇತ್ತೀಚೆಗೆ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇರಬಹುದು. ಆದರೆ ಈ ದಿನ ಒಂದು ಒಳ್ಳೆಯ ಬದಲಾವಣೆಯ ಆರಂಭವಾಗಬಹುದು. ಯಾರೇ ನಿಮ್ಮನ್ನು ಕಡಿಮೆ ಅಂದರೂ ನೀವು ನಿಮ್ಮ ಮೇಲಿನ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಬೇಡಿ. ಈ ದಿನ ಕೆಂಪು ಅಥವಾ ಮರೂನ್ ಬಣ್ಣದ ಬಟ್ಟೆ ಹಾಕಿಕೊಳ್ಳಿ. ಬೆಳಗ್ಗೆ ದೇವರಿಗೆ ಕೆಂಪು ಹೂವನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಆಸೆಯನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ. ಮುಂದೆ ವೃಷಭರಾಶಿ. ವೃಷಭರಾಶಿಯವರೇ, ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ವಿಷಯ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಆತುರ ಪಡಬೇಡಿ. ನಿಮ್ಮ ಸಮಯ ಸ್ವಲ್ಪ ತಡವಾಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ಫಲ ಸಿಗದೆ ಹೋಗೋದಿಲ್ಲ. ಈ ದಿನ ಬಿಳಿ ಅಥವಾ ಕ್ರೀಮ್ ಬಣ್ಣದ ಡ್ರೆಸ್ಸನ್ನು ಹಾಕಿಕೊಳ್ಳಿ. ದೇವರಿಗೆ ಹಾಲು ಅಥವಾ ಸಿಹಿ ನೈವೇದ್ಯವನ್ನು ಅರ್ಪಿಸಿ. ಸಾಧ್ಯವಾದರೆ ಒಬ್ಬರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಮಿಥುನ ರಾಶಿ. ನಿಮ್ಮ ಮಾತಿಗೆ ಇಂದು ತುಂಬ ಬೆಲೆ ಇದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಮಾತಿನಿಂದ ಮನಸ್ಸು ಗೆಲ್ಲಬಹುದು, ಮಾತಿನಿಂದಲೇ ಮನಸ್ಸನ್ನು ನೋಯಿಸಬಹುದು. ಹಾಗಾಗಿ ಇಂದು ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಶುಭ. ಬೆಳಗ್ಗೆ ತುಳಸಿಗೆ ನೀರು ಹಾಕಿ ದೇವರನ್ನು ನೆನೆದು ನಿಮ್ಮ ಕೆಲಸವನ್ನು ಆರಂಭಿಸಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಹೇಳಲಾಗದ ಒಂದು ನೋವು ಇರಬಹುದು. ಹಳೆಯ ಘಟನೆಗಳನ್ನು ನೆನೆಸಿಕೊಂಡು ನಿಮ್ಮ ಮನಸ್ಸನ್ನು ನೀವು ನೋಯಿಸಿಕೊಳ್ಳಬೇಡಿ. ನಿನ್ನೆ ಏನಾಯಿತು ಅನ್ನೋದು ನಿಮ್ಮ ಕೈಯಲ್ಲಿಲ್ಲ, ಆದರೆ ನಾಳೆ ಹೇಗಿರಬೇಕು ಅನ್ನೋದು ನೀವೇ ನಿರ್ಧರಿಸಬಹುದು. ಹಾಗಾಗಿ ಈ ದಿನ ತಿಳಿ, ನೀಲಿ ಅಥವಾ ಬಿಳಿ ಬಣ್ಣವನ್ನು ಧರಿಸಿ ಶಿವನಿಗೆ ನೀರನ್ನು ಅರ್ಪಿಸಿ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಿಂಹರಾಶಿ. ಸಿಂಹರಾಶಿಯವರೇ, ನಿಮ್ಮ ಸಾಮರ್ಥ್ಯವನ್ನು ಕೆಲವರು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಅದಕ್ಕಾಗಿ ನೀವು ತುಂಬ ಕಡಿಮೆ ಅಂತ ಅನ್ಕೋಬೇಡಿ. ಒಂದು ದಿನ ನಿಮ್ಮನ್ನು ಟೀಕಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಮಾತನಾಡುವ ಸಮಯ ಬರುತ್ತೆ. ಈ ದಿನ ಕಿತ್ತಳೆ ಅಥವಾ ಗೋಲ್ಡನ್ ಬಣ್ಣ ನಿಮಗೆ ಶುಭ. ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಕನ್ಯಾರಾಶಿ. ಕನ್ಯಾರಾಶಿಯವರೇ, ಹಣದ ವಿಚಾರದಲ್ಲಿ ಇಂದು ಸ್ವಲ್ಪ ಜಾಗ್ರತೆ ಇರಲಿ. ಯಾರನ್ನಾದರೂ ನಂಬಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ. ಸಣ್ಣ ಅವಕಾಶವೊಂದು ಮುಂದೆ ದೊಡ್ಡ ಫಲ ಕೊಡಬಹುದು. ಹಸಿರು ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಿ. ಸಾಧ್ಯವಾದರೆ ಹಸಿರು ಬೇಳೆಯನ್ನು ದಾನ ಮಾಡಿ. ತುಲಾರಾಶಿ. ಎಲ್ಲರನ್ನ ಖುಷಿಪಡಿಸಬೇಕು ಅಂತ ಯೋಚಿಸುತ್ತಾ ನಿಮ್ಮ ಮನಸ್ಸನ್ನು ನೀವು ನೋಯಿಸಿಕೊಳ್ಳಬೇಡಿ. ಕೆಲವೊಮ್ಮೆ ಇಲ್ಲ ಅಂತ ಹೇಳೋದು ಕೂಡ ತಪ್ಪಲ್ಲ. ನಿಮ್ಮ ಮನಸ್ಸಿಗೂ ಬೆಲೆ ಕೊಡಿ. ಈ ದಿನ ಗುಲಾಬಿ ಅಥವಾ ತಿಳಿ ನೇರಳೆ ಬಣ್ಣವನ್ನು ಧರಿಸಿ ದೇವರಿಗೆ ಸುಗಂಧ ಹೂ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ. ವೃಶ್ಚಿಕ ರಾಶಿ. ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಹೇಳಲಾಗದ ನೋವಿದ್ದರೆ ಇಂದು ಅದನ್ನು ದೇವರ ಮುಂದೆ ಬಿಟ್ಟು ಬಿಡಿ. ಎಲ್ಲ ಸಮಸ್ಯೆಗೂ ತಕ್ಷಣ ಪರಿಹಾರ ಸಿಗೋದಿಲ್ಲ, ಆದರೆ ತಾಳ್ಮೆಯಿಂದ ಇದ್ದರೆ ಪರಿಸ್ಥಿತಿ ಖಂಡಿತ ಬದಲಾಗತ್ತೆ. ಈ ದಿನ ಮರೂನ್ ಅಥವಾ ಗಾಢ ಕೆಂಪು ಬಣ್ಣ ಧರಿಸಿ ಸಂಜೆ ದೇವರ ಮುಂದೆ ಎಣ್ಣೆಯ ದೀಪ ಹಚ್ಚಿ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ. ಧನು ರಾಶಿ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಇಂದು ಪ್ರಾರಂಭಿಸಲು ಪ್ರಯತ್ನವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಹಳದಿ ಬಣ್ಣ ನಿಮಗೆ ಶುಭ. ಹಿರಿಯರ ಆಶೀರ್ವಾದವನ್ನು ಪಡೆದು ಈ ದಿನವನ್ನು ಆರಂಭ ಮಾಡಿ. ಮಕರ ರಾಶಿ. ಮಕರ ರಾಶಿಯವರೇ, ನಾನು ಇಷ್ಟು ಕಷ್ಟಪಡ್ತಾ ಇದ್ರೂ ಯಾರಿಗೂ ನನ್ನ ಶ್ರಮ ಕಾಣಿಸ್ತಾ ಇಲ್ಲ ಅಂತ ನಿಮಗನ್ನಿಸಬಹುದು. ಆದರೆ ನೆನಪಿಡಿ, ನಿಮ್ಮ ಪರಿಶ್ರಮವನ್ನು ಜನರು ನೋಡದಿದ್ದರೂ ದೇವರು ನೋಡುತ್ತಾನೆ. ತಡವಾದರೂ ಫಲ ಖಂಡಿತ ಸಿಗತ್ತೆ. ಈ ದಿನ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸಾಧ್ಯವಾದರೆ ಹಸಿದವರಿಗೆ ಆಹಾರವನ್ನು ನೀಡಿ. ಕುಂಭರಾಶಿ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋ ಭಾವನೆ ಇತ್ತೀಚೆಗೆ ನಿಮಗೆ ಬರ್ತಾ ಇರಬಹುದು. ಹಳೆಯ ಭಯವನ್ನು ಬಿಟ್ಟು ಹೊಸ ಹೆಜ್ಜೆ ಇಡಲು ಇದು ಒಳ್ಳೆಯ ಸಮಯ. ಆಕಾಶ ನೀಲಿ ಬಣ್ಣ ನಿಮಗೆ ತುಂಬ ಶುಭ. ಬೆಳಗ್ಗೆ ದೀಪ ಹಚ್ಚಿ ಕೆಲವು ನಿಮಿಷ ಶಾಂತವಾಗಿ ಕುಳಿತು ದೇವರನ್ನು ನೆನೆಸಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರೇ, ನಿಮ್ಮ ಹೃದಯ ತುಂಬ ಮೃದುವಾಗಿದೆ. ಎಲ್ಲರನ್ನ ಒಳ್ಳೆಯವರು ಅಂತಾನೆ ನಂಬ್ತೀರಾ. ಆದರೆ ಕೆಲವೊಮ್ಮೆ ಅದೇ ಕಾರಣಕ್ಕೆ ನೀವು ನೋವನ್ನು ಅನುಭವಿಸ್ತಾ ಇರ್ತೀರಾ. ಆದರೆ ನಿಮ್ಮ ಮನಸ್ಸನ್ನು ನೋಯಿಸಿಕೊಳ್ಳುವಷ್ಟು ಯಾರನ್ನು ನಂಬಬೇಡಿ. ಈ ದಿನ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವರಿಗೆ ಹಳದಿ ಹೂವನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ನಿಮ್ಮ ರಾಶಿ ಯಾವುದೇ ಆಗಿರಲಿ, ಅದೃಷ್ಟ ಅನ್ನೋದು ಬರೋವರೆಗೂ ಕಾಯಬೇಡಿ. ಒಳ್ಳೆಯ ಕೆಲಸ ಮಾಡಿ ಅದೃಷ್ಟಕ್ಕೆ ದಾರಿಯನ್ನು ನೀವೇ ಮಾಡ್ಕೊಳ್ಳಿ. ಒಬ್ಬರಿಗೆ ಸಹಾಯ ಮಾಡಿ, ಒಬ್ಬರ ಮುಖದಲ್ಲಿ ನಗುವನ್ನು ತರಿಸಿ, ದೇವರನ್ನು ನಂಬಿ ಮತ್ತು ಮುಖ್ಯವಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾಕಂದರೆ ಇಂದು ನನ್ನ ದಿನ ಅಲ್ಲ ಅನ್ನೋ ಮಾತು ಶಾಶ್ವತ ಅಲ್ಲ. ಒಂದು ದಿನ ಬರುತ್ತೆ, ಆಗ ಎಲ್ಲವೂ ನಿಮ್ಮ ಪರವಾಗೇ ಇರುತ್ತೆ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ನಲ್ಲಿ ಬರೆದು ನನ್ನ ಜೀವನದ ಒಳ್ಳೆಯ ದಿನಗಳು ಬರಲಿ ಎಂದು ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ದೇವರು ನಿಮಗೂ ನಿಮ್ಮ ಕುಟುಂಬದವರಿಗೂ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಲಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 10 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.